ಕೊಪ್ಪಳದಲ್ಲಿ ಹಿಟ್ನಾಳ್ ಬ್ರದರ್ಸ್ ವರ್ಸಸ್ ಗುತ್ತಿಗೆದಾರರ ಮಧ್ಯೆ ಸಂಘರ್ಷ ನಡೀತಾ ಇದೆ. ಗುತ್ತಿಗೆದಾರರಿಗೆ ಹಿಟ್ನಾಳ್ ಬ್ರದರ್ಸ್ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಬೆಳವಣಿಗೆ ಆಗಿದೆ. ಗುತ್ತಿಗೆದಾರರ ಮೇಲೆ ಸಂಸದ ರಾಜಶೇಖರ್ ಹಿಟ್ನಾಳ್ ದಬ್ಬಾಳಿಕೆಯನ್ನ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ಕ್ರಷರ್ಗಳಿಂದ ಜಲ್ಲಿ ಸಿಗದ ಹಾಗೆ ತಡೆದಿದ್ದಾರಂತೆ ಕೈ ಸಂಸದರು. ಕಳೆದೊಂದು ತಿಂಗಳಿನಿಂದ ಹಿಟ್ನಾಳ್ ಸಹೋದರರು ಗುತ್ತಿಗೆದಾರರ ನಡುವೆ ವಾರ ಆಗ್ತಾ ಇದೆ. ಪ್ರೇರಣಾ ಕನ್ಸ್ಟ್ರಕ್ಷನ್ ಎಂಬ ಸಂಸ್ಥೆ ನಡೆಸ್ತಾ ಇದ್ದಾರೆ ಸಂಸದ ರಾಜಶೇಖರ್. ಪ್ರೇರಣಾ ಸಂಸ್ಥೆಯಿಂದಲೇ ಜಲ್ಲಿ ಖರೀದಿಸಬೇಕು ಅಂತ ಗುತ್ತಿಗೆದಾರರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ತಮ್ಮ ಸಂಸ್ಥೆಯಿಂದಲೇ ಜಲ್ಲಿ ಖರೀದಿಸಬೇಕು ಅಂತ ಒತ್ತಡ ಹೇರಿದ್ದಕ್ಕೆ ಗುತ್ತಿಗೆದಾರರು ಒಪ್ತಾ ಇಲ್ಲ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರರ ಆಕ್ರೋಶದ ಬೆನ್ನಲ್ಲೇ ಸಂಧಾನ ಸಭೆ ನಡೆಸಿದ್ರು ಶಾಸಕ ಹಿಟ್ನಾಳ್. ಗುತ್ತಿಗೆದಾರರು ಯಾವ ಕ್ರಷರ್ನಿಂದ ಬೇಕಾದರೂ ಜಲ್ಲಿ ಖರೀದಿಸಬಹುದು, ಎಲ್ಲಿ ಜಲ್ಲಿ ಖರೀದಿ ಮಾಡಬೇಕು ಅನ್ನೋದು ಗುತ್ತಿಗೆದಾರರ ಆಯ್ಕೆ ಅನ್ನೋ ತೀರ್ಮಾನವನ್ನ ಮಾಡಿದ್ರು. ರಾಘವೇಂದ್ರ ಹಿಟ್ನಾಳ್ ಅವರ ನೇತೃತ್ವದಲ್ಲಿ ಒಂದು ರೀತಿ ಸಂಧಾನ ಸಭೆ ನಡೆಯಿತು. ಆ ಸಂಧಾನ ಸಭೆಯಲ್ಲಾದಂತಹ ನಿರ್ಧಾರ. ಆದ್ರೆ ಸಭೆಯಲ್ಲಾಗಿದ್ದು ಒಂದು, ಅದಾದ ನಂತರ ಆಗಿದ್ದು ಮತ್ತೊಂದು. ಮಗು ಚಿವುಟಿ ತೊಟ್ಲನ್ನು ತೂಗಿದ್ರ ಹಿಟ್ನಾಳ್ ಸಹೋದರರು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಎಲ್ಲಿ ಬೇಕಾದರೂ ಜಲ್ಲಿ ಖರೀದಿಸಿ ಅಂತ ಹಿಟ್ನಾಳ್ ಬ್ರದರ್ಸ್ ಹೇಳ್ತಾರೆ. ಆದ್ರೆ ಈಗ ಜಲ್ಲಿ ಕೊಡಬಾರ್ದು ಅಂತ ಕ್ರಷರ್ ಮಾಲೀಕರಿಗೆ ಹಿಟ್ನಾಳ್ ಬ್ರದರ್ಸ್ ಒತ್ತಡ ಹಾಕಿದ್ದಾರಂತೆ. ಗುತ್ತಿಗೆದಾರರಿಗೆ ಜಲ್ಲಿ ನೀಡದಂತೆ ಕ್ರಷರ್ ಮಾಲೀಕರಿಗೆ ಒತ್ತಡ ಹಾಕಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರಿಗೆ ಜಲ್ಲಿ ನೀಡೋದಕ್ಕೆ ಕ್ರಷರ್ ಮಾಲೀಕರು ಒಪ್ತಾ ಇಲ್ಲ. ಹಿಟ್ನಾಳ್ ಒಡೆತನದ ಪ್ರೇರಣಾ ಸಂಸ್ಥೆಯಿಂದಲೇ ಜಲ್ಲಿಯನ್ನ ಖರೀದಿಸಿ ಅಂತ ತಾಕೀತ್ ಮಾಡ್ತಿದ್ದಾರಂತೆ ಕ್ರಷರ್ ಮಾಲೀಕರು. ಗುತ್ತೇದಾರರು ಮತ್ತು ಕ್ರಷರ್ ಮಾಲೀಕರ ನಡುವೆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯಿಂದ ಪ್ರೇರಣಾ ಸಂಸ್ಥೆಯಿಂದ ಮಟೀರಿಯಲ್ ತೊಗೋಬೇಕಂತ ಹೇಳಿ ಒಂದು ತಿಂಗಳಿಂದ ವಾಗ್ವಾದ ನಡೆದಾಗ ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು ಮಧ್ಯಸ್ಥಿಕೆ ವಹಿಸಿ ಅದನ್ನು ಸರಿಪಡಿಸಿ, ಮೊದಲು ಯಾವ ಥರ ಡೈರೆಕ್ಟಾಗಿ ಸಪ್ಲೈ ಮಾಡ್ತಿದ್ರು ಮಟೀರಿಯಲ್, ಆ ಥರ ಕಾಂಟ್ರಾಕ್ಟ್ರಿಗೆ ಕೊಡ್ರಿ, ಕಾನೂನು ಆತ್ಮಕವಾಗುತ್ತಾ, ಅದು ಕಾನೂನು ವಿರೋಧ ಆಗುತ್ತೆ ಹಂಗೆ ಮಾಡಿದ್ರ ಅಂತೇಳಿ ಎಲ್ಲರಿಗೂ ಹೇಳಿದರು. ಅದಕ್ಕೆ ಕ್ರಷರ್ ಮಾಲೀಕರು ಒಪ್ಕೊಂಡಿದ್ರು ಮತ್ತು ಗುತ್ತಿಗೆದಾರರು ಒಪ್ಕೊಂಡಿದ್ರು. ಆದರೆ ನಡುವೆ ಹಬ್ಬ ಬಂದ್ರಿಂದ ಕೆಲಸವನ್ನು ಸ್ಟಾಪ್ ಮಾಡಿದ್ವಿ ನಾವು. ಈ ಕೆಲಸ ಚಾಲೂ ಮಾಡಿದ ತಕ್ಷಣ ಕ್ರಷರ್ ಮಾಲೀಕರು ಏನು ಹೇಳ್ತಾರೆ, ನಾವು ಡೈರೆಕ್ಟ್ ಕೊಡೋಂಗಿಲ್ಲ, ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿದೆ. ಹಿಟ್ನಾಳ್ ಬ್ರದರ್ಸ್ ವರ್ಸಸ್ ಗುತ್ತಿಗೆದಾರರ ಮಧ್ಯದಲ್ಲಿ ನಡೀತಾ ಇರುವಂತಹ ವಾರ್. ಪ್ರೇರಣಾ ಸಂಸ್ಥೆಯ ಮೂಲಕ ಜಲ್ಲಿ ಖರೀದಿಸಬೇಕು ಅಂತ ಒತ್ತಡ ಹಾಕಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಲ್ಲಿ ಕೊಡೋದು ಬಿಡೋದು ಕ್ರಷರ್ ಮಾಲೀಕರಿಗೆ ಬಿಟ್ಟಿದ್ದು. ಪ್ರತಿಭಟನೆ ಕೈಗೊಳ್ಳದಂತೆ ಗುತ್ತಿಗೆದಾರರನ್ನ ಮನವೊಲಿಸ್ತೇವೆ, ಶೀಘ್ರವೇ ಮತ್ತೊಂದು ಸಭೆ ನಡೆಸ್ತೇನೆ ಅಂತ ಶಾಸಕ ಹಿಟ್ನಾಳ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಈಗ ಪ್ರೇರಣಾ ಸಂಸ್ಥೆ ಕೊಡ್ಬೇಕಂತೇಳಿ ಯಾರ ಮ್ಯಾಗ ಒತ್ತಡ ಏರಿಲ್ಲಲ್ಲ. ಯಾರಿಗಾರು ಏರಿದೀವ? ಕ್ರಷರ್ ಮಾಲೀಕರನ್ನ ಮೀಟ್ ಮಾಡಿರಿ, ಯಾರ ಪ್ರೇರಣಾ ಟ್ರಸ್ಟಿಗೆ ಕೊಡ್ಬೇಕಂತ ಹೇಳಿದೀವ. ಅವರು ಸುಮಾರು 30 ರಿಂದ 40 ಕೋಟಿ ರೂಪಾಯಿ ಇವತ್ತು ಏನಾಗಿದೆ ಅವರಿಗೆ, ಗುತ್ತಿಗೆದಾರರಿಗೆ ಸ್ಟೀಲ್ ಅಡ್ವಾನ್ಸ್ ಕೊಟ್ಟು ತಗೊಳ್ತಾರೆ, ಈ ಆಸ್ಪಲ್ಟ್ ಆಗ್ತಕ್ಕಂಥ ಡಾಂಬರ್ ಅಡ್ವಾನ್ಸ್ ಕೊಟ್ಟು ತಗೊಳ್ತಾರೆ, ಸಿಮೆಂಟ್ ಅಡ್ವಾನ್ಸ್ ಕೊಟ್ಟು ತಗೊಂತಾರೆ, ಸ್ಯಾಂಡು ಉಸುಗು ಅಡ್ವಾನ್ಸ್ ಕೊಟ್ಟು ತಗೊಂತಾರೆ. ಬಟ್ ಕಂಕರ್ನರಿಗೆ ವರ್ಷಗಟ್ಟಲೆ ದುಡ್ಡು ಕೊಡಲ್ಲ. ಆಮೇಲೆ ಈ ಒಂದು ಕ್ರಷರ್ನಲ್ಲಿ ಮಟೀರಿಯಲ್ ತಗೊಂಡಿರ್ತಾರೆ, ಅಲ್ಲಿ ಬಾಕಿ ಅದಕ್ಕೂ ಇನ್ನೊಂದು ಕ್ರಷರಿಗೆ ಹೋಗ್ತಾರೆ. 4-5 ಕ್ರಷರ್ನೇ ತಗೊಂಡ್ರೆ ಅವರು ಕ್ರಷರ್ ಮಾಲೀಕರು ಹೆಂಗೆ ನಡೆಸ್ಬೇಕು? ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.